ಶ್ರೀ ಗುರುಚರಿತ್ರೆ ಅಧ್ಯಾಯ 35. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ಶ್ರೀ ಗುರುಗಳು ಸಾವಿತ್ರಿಯೊಡನೆ ಹೇಳಿದ ರೀತಿ ಹಾಗೂ ನಂತರದ ವಿಷಯವನ್ನು ಸಿದ್ಧನು ಈ ರೀತಿ ಹೇಳತೊಡಗಿದನು. ಇದೆಲ್ಲವನ್ನೂ ಕೇಳಿ ಸಾವಿತ್ರಿಯು, ಸ್ವಾಮಿ, ನಿಮ್ಮ ನೆನಪು ನಮಗೆ ಯಾವಾಗಲೂ ಉಳಿಯುವಂತೆ ಯಾವುದಾದರೂ ಮಂತ್ರವೊಂದನ್ನು ಉಪದೇಶಿಸಿ ಎಂದು ಕೇಳಿಕೊಂಡಳು. ಆಗ ಶ್ರೀ ಗುರುಗಳು, ಅಮ್ಮ, ಹೆಂಗಸರಿಗೆ ಮಂತ್ರೋಪದೇಶವನ್ನು ಮಾಡಬಾರದು. ಪತಿಭಕ್ತಿಯೇ ಎಲ್ಲಕ್ಕಿಂತಲೂ ಸುಲಭವಾದ ಸಾಧನೆ. ಒಮ್ಮೆ ಶುಕ್ರಾಚಾರ್ಯನು ದೇವದಾನವ ಯುದ್ಧದಲ್ಲಿ ಸತ್ತು ಹೋದ ದೈತ್ಯರೆಲ್ಲರನ್ನು ಮೃತ್ಯು ಸಂಜೀವಿನಿ ಮಂತ್ರದಿಂದ ಬದುಕಿಸುತ್ತಿರಲು ಆ ಮಂತ್ರವನ್ನು ನಿರ್ವೀರ್ಯಗೊಳಿಸಲು ದೇವತೆಗಳ ಪ್ರತಿನಿಧಿಯಾಗಿ ಕಚನು ಹೊರಟನು. ಶುಕ್ರಾಚಾರ್ಯನಿಗೆ ಶಿಷ್ಯನಾಗಿ ಸೇರಿದನು. ಆತನ ಮಗಳಾದ ದೇವಯಾನಿಯು ಕಚನನ್ನು ಪ್ರೀತಿಸಿದಳು. ದೈತ್ಯರು 2 ಸಲ ಕಚನನ್ನು ಕೊಲ್ಲಲು ಮಗಳ ಕೋರಿಕೆಯಂತೆ ಶುಕ್ರಾಚಾರ್ಯನು ಬದುಕಿಸಿದನು. ರಾಕ್ಷಸರು 3ನೇ ಸಲ ಕೊಲ್ಲುವುದೇ ಅಲ್ಲದೆ ಸುಟ್ಟು ಬೂದಿ ಮಾಡಿ ಅದನ್ನು ಮಧ್ಯದಲ್ಲಿ ಸೇರಿಸಿ ಶುಕ್ರಾಚಾರ್ಯನ ಕೈಯಲ್ಲಿ ಕುಡಿಸಿಬಿಟ್ಟರು. ದೇವಯಾನಿಯ ಬಯಕೆಯಂತೆ ಆತನನ್ನು ಹೊರಗೆ ಕರೆಸಬೇಕೆಂದರೆ ತಾನು ಸತ್ತು ಹೋಗುವೆನೆಂದನು. ದೇವಯಾನಿಯು ತನಗೆ ಆ ಮಂತ್ರವನ್ನು ಉಪದೇಶಿಸಲು ಕೇಳಿಕೊಂಡಳು. ಹಾಗೆ ಉಪದೇಶಿಸಿದ ಮಂತ್ರದಿಂದ ಕಚನು ಆತನ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದನು. ದೇವಯಾನಿಯು ಮಂತ್ರವನ್ನು ಪಠಿಸಿ ತಂದೆಯನ್ನು ಬದುಕಿಸಿದಳು. ಆದರೆ ಮಂತ್ರವು ಅಪವಿತ್ರವಾಗಿ ಅದರ ಶಕ್ತಿಯನ್ನು ಕಳೆದುಕೊಂಡಿತು. ಆದ್ದರಿಂದ ಹೆಂಗಸರಿಗೆ ಮಂತ್ರವನ್ನು ಉಪದೇಶಿಸಬಾರದೆನ್ನುತ್ತದೆ ಶಾಸ್ತ್ರಗಳು. ಸ್ತ್ರೀಯರಿಗೆ ಉಪಯೋಗವಾಗುವ ಸೋಮವಾರ ವ್ರತವನ್ನು ಬೋಧಿಸುವೆನು ಕೇಳರೆಂದು ಹೀಗೆ ಹೇಳಿದರು. ಹಿಂದೆ ಚಿತ್ರವರ್ಮನೆಂಬ ರಾಜನಿಗೆ ಶಿವನ ಅನುಗ್ರಹದಿಂದ ಸೀಮಂತಿನಿ ಎಂಬ ಮಗಳು ಹುಟ್ಟಿದಳು. ಆ ರಾಜಕುಮಾರಿಯ ಜಾತಕವನ್ನು ನೋಡಿದ ಜ್ಯೋತಿಷಿಗಳು ಆಕೆಗೆ ವೈಧವ್ಯವಿರುವುದೆಂದು ಹೇಳಲು ಆಕೆಯು ಯಜ್ಞಾವಲ್ಕ್ಯ ಮಹರ್ಷಿಗಳ ಹೆಂಡತಿಯಾದ ಮೈತ್ರೇಯಿಯನ್ನು ಆಶ್ರಯಿಸಿದಳು. ಆ ಮಹಾಸಾಧ್ವಿಯು, ಅಮ್ಮ, ಭಯಪಡಬೇಡ, ನಿನಗೆ ಶಿವ ಪ್ರೀತಿ ದೊರಕಲು ಸೋಮವಾರ ವ್ರತವನ್ನು ಮಾಡು ಎಂದು ಹೇಳಲು ಸೀಮಂತಿನಿಯು ಸೋಮವಾರ ವ್ರತವನ್ನು ಮಾಡಿದಳು. ಆಕೆಯ ಗಂಡನು ಒಂದು ದಿವಸ ನೀರಿನಲ್ಲಿ ಮುಳುಗಲು ಶಿವಾರಾಧನೆಯ ಫಲವಾಗಿ ನಾಗಲೋಕದಲ್ಲಿರುವವರು ಅವನನ್ನು ಬದುಕಿಸಿ ಅವನಿಗೆ ಅಲ್ಲಿನ ವಿಚಿತ್ರಗಳನ್ನೆಲ್ಲಾ ತೋರಿಸಿ ಅಮೃತವನ್ನು ಕುಡಿಸಿ ಸಕಲ ಮರ್ಯಾದೆಗಳೊಡನೆ ಅವನನ್ನು ಭೂಲೋಕಕ್ಕೆ ಕಳುಹಿಸಿದರು. ತಕ್ಷಕನು ಆತನ ಕೈಯಲ್ಲಿ ಸೀಮಂತಿನಿಗೂ ಸಹ ಅಮೃತವನ್ನು ಕಳುಹಿಸಿದರು. ಶತ್ರುಜಯ ಉಂಟಾಗುವ ಹಾಗೆ ಹರಸಿ ಕಳುಹಿಸಿದರು. ಆದ್ದರಿಂದ ಸಾವಿತ್ರಿ, ನೀನೂ ಸಹ ಸೋಮವಾರ ವ್ರತವನ್ನು ಮಾಡಿ ಎಲ್ಲ ಶುಭಗಳನ್ನು ಹೊಂದು ಎಂದು ಶ್ರೀ ಗುರುಗಳು ಬೋಧಿಸಿದರೆಂದು ಆ ವ್ರತ ವಿಧಾನವನ್ನು ಸಿದ್ಧರು ಈ ರೀತಿ ಹೇಳಿದರು. ಪ್ರತಿ ಸೋಮವಾರದ ದಿವಸ ಭಕ್ತಿಯಿಂದ ಶಿವ ಪಾರ್ವತಿಯರಿಗೆ ಅಭಿಷೇಕ ಮಾಡಿ ಪೂಜಿಸಬೇಕು. ಅಭಿಷೇಕದಿಂದ ಪಾಪವು ನಾಶವಾಗುವುದು. ಆಸನವನ್ನು ಸಮರ್ಪಿಸುವುದರಿಂದ ಸಾಮ್ರಾಜ್ಯ, ಗಂಧ ಪುಷ್ಪಾಕ್ಷತೆಗಳನ್ನು ಸಮರ್ಪಿಸುವುದರಿಂದ ಸೌಭಾಗ್ಯ, ಧೂಪದ ಮೂಲಕ ಸೌಗಂಧವು, ದೀಪ ಸಮರ್ಪಣೆಯಿಂದ ಶಾಂತಿ, ನೈವೇದ್ಯದಿಂದ ಸಕಲ ಭೋಗ ಭಾಗ್ಯಗಳು, ತಾಂಬೂಲದಿಂದ 4 ಪುರುಷಾರ್ಥಗಳುಂಟಾಗುವು, ಜಪ ಹೋಮಾದಿಗಳಿಂದ ಸಕಲ ಸಂಪತ್ತು, ಸ್ತೋತ್ರದಿಂದ ಸಕಲ ಸಮೃದ್ಧಿ, ಬ್ರಾಹ್ಮಣರಿಗೆ ಅನ್ನ ಸಮಾರಾಧನೆ ಮಾಡುವುದರಿಂದ ಸಕಲ ದೇವತಾ ಸಂತೃಪ್ತಿಯುಂಟಾಗಿ ಸಕಲ ಇಷ್ಟ ಕಾಮ್ಯ ಸಿದ್ಧಿಯುಂಟಾಗುವುದು. ಆದ್ದರಿಂದ ಈ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವವರಿಗೆ ಆಯಸ್ಸು, ಆರೋಗ್ಯ ಉಂಟಾಗುವುದು ಎಂಬ ವಿಷಯವನ್ನು ಬೋಧಿಸಲು ಅವರು ಶ್ರೀ ಗುರುಗಳಿಂದ ಬೀಳ್ಕೊಂಡು ತಮ್ಮ ಮನೆಗಳಿಗೆ ತೆರಳಿದರೆಂದು ಸಿದ್ಧರು ಹೇಳಿದರು. ಇಲ್ಲಿಗೆ 35ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.